ಮಂಡ್ಯ ರಣಕಣದಲ್ಲಿ ಗುರು ಶಿಷ್ಯರ ಪ್ರಚಾರ, ದೇವೇಗೌಡ ಸಿದ್ದರಾಮಯ್ಯ ಮತಬೇಟೆ, ದೋಸ್ತಿ ನಾಯಕರಿಗೆ ತಟ್ಟುತ್ತಾ ಈ ಬಂಡಾಯದ ಬಿಸಿ. ಮಂಡ್ಯ ರಣಕಣದಲ್ಲಿ ಗುರು ಶಿಷ್ಯರು ಪ್ರಚಾರವನ್ನ ಇವತ್ತು ನಡೆಸಲಿದ್ದಾರೆ. ನಿಖಿಲ್ ಪರ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆಯೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮತಬೇಟೆಯನ್ನ ನಡೆಸಲಿದ್ದು, ದೋಸ್ತಿ ನಾಯಕರಿಗೆ ಬಂಡಾಯದ ಬಿಸಿ ತಟ್ಟುತ್ತಾ ಇವತ್ತು ದೋಸ್ತಿ ನಾಯಕರು ಪ್ರಚಾರಕ್ಕೆ ಬರ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಎಷ್ಟೇ ಮೀಟಿಂಗ್ಗಳನ್ನ ಮಾಡಿದ್ರು ಕೂಡ ದೋಸ್ತಿ ನಾಯಕರು, ಅದರಲ್ಲೂ ಕೂಡ ದೋಸ್ತಿ ನಾಯಕರಿಗೆ ಈ ಒಂದು ರೆಬಲ್ಸ್ ಯಾವ ರೀತಿಯಲ್ಲೂ ಕೂಡ ಸಮಾಧಾನ ಕೊಟ್ಟ ಹಾಗೆ ಕಾಣಿಸ್ತಾ ಇಲ್ಲ. ಚೆಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ, ರಮೇಶ್ ಬಂಡಿಸಿದ್ದೇಗೌಡ, ಚಂದ್ರಶೇಖರ್ ಬಂಡಾಯವನ್ನ ಕೂಡ ಕೈಗೊಂಡಿದ್ದಾರೆ. ಆಲ್ರೆಡಿ ಪ್ರಚಾರದಿಂದ ದೂರ ಉಳಿದಿದ್ದಾರೆ ಈ ಒಂದು ಕೈ ರೆಬಲ್ಸ್. ಹಾಗಾಗಿ ಇವತ್ತಿನ ಪ್ರಚಾರದ ಸಭೆಗೆ ರೆಬಲ್ಸ್ ಹಾಜರಾಗ್ತಾರಾ ಇಲ್ವಾ, ಸಿದ್ದು ಮಾತು ಕೇಳ್ತಾರಾ ಚೆಲುವರಾಯಸ್ವಾಮಿ ಹಾಗೆಯೇ ಅವರ ಟೀಮ್ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇವತ್ತಿನ ಪ್ರಚಾರದ ಸಭೆ ಮೈತ್ರಿ ಅಭ್ಯರ್ಥಿಗೆ ಬೆಂಬಲವನ್ನ ನೀಡುವಂತೆ ಹೈಕಮಾಂಡ್ ಕೂಡ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿದೆ. ಹೈಕಮಾಂಡ್ ಎಚ್ಚರಿಕೆಯನ್ನು ಕೂಡ ಗಾಳಿಗೆ ತೂರಿದ್ರು ಇದೇ ರೆಬಲ್ಸ್. ಹಾಗಾಗಿ ಇವತ್ತಿನ ಸಭೆಗೆ ಹಾಜರಾಗುವ ಭರವಸೆ ನೀಡಿತ್ತು ಈ ಒಂದು ಅತೃಪ್ತರ ಟೀಮ್. ಆದ್ರೆ ಕೇವಲ ನೆಪ ಮಾತ್ರಕ್ಕೆ ಮಾತ್ರ ಈ ಸಭೆಗೆ ಬರ್ತಾರಾ ಕೈ ರೆಬಲ್ಸ್ ಅಂತ ಪ್ರಶ್ನೆ. ಈಗ ಸಿಎಂ ಎಚ್ಡಿಕೆ ಮೇಲಿನ ಕೋಪದಿಂದ ಗೈರಾಗ್ತಾರಾ ಅಥವಾ ಸಭೆಗೆ ಹಾಜರಾಗ್ತಾರಾ? ಮತ್ತೊಂದು ಕಡೆ ಇವತ್ತಿನ ಪ್ರಚಾರದ ಸಭೆಗೆ ಬರದಿದ್ರೆ ಪಕ್ಷದಿಂದಲೇ ಔಟ್ ಆಗುವ ಸಾಧ್ಯತೆಗಳು ಕೂಡ ಇದೆ. ಸಿದ್ದರಾಮಯ್ಯ ಅವರ ಹೆಗಲಿಗೆ ಬಂಡಾಯ ಶಮನದ ಹೊಣೆಯನ್ನ ಕೂಡ ಆಲ್ರೆಡಿ ಹೊರಿಸಲಾಗಿದೆ. ಸಿದ್ದರಾಮಯ್ಯಗೆ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. ಆ ಮೂಲಕ ಕೈ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ನೀಡುವಂತಹ ಪ್ಲಾನ್ ಇದು ದೇವೇಗೌಡರದ್ದು. ಸಿದ್ದರಾಮಯ್ಯ ಅವರಿಗೆ ಪ್ರತಿಷ್ಠೆಯಾಗಿದೆ ಇವತ್ತಿನ ಪ್ರಚಾರ ಸಭೆ. ಸಭೆಗೆ ರೆಬಲ್ ನಾಯಕರನ್ನ ಕರೆತರೋದಕ್ಕೆ ಶತ ಪ್ರಯತ್ನವನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಇಂದಾದ್ರೂ ಮಂಡ್ಯ ಬಂಡಾಯಕ್ಕೆ ಬ್ರೇಕ್ ಬೀಳುತ್ತಾ ಅನ್ನೋದು ಈಗ ಕುತೂಹಲ ಮೂಡಿಸಿದೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀನಿವಾಸ್ ಹಳಕಟ್ಟಿ, ಈಗ 2ರಿಂದ 3 ಮೀಟಿಂಗ್ಗಳು ಆದ್ರೂ ಕೂಡ ರೆಬೆಲ್ಸ್ ಯಾವುದೇ ರೀತಿಯಲ್ಲಿ ಕೂಡ ಸಮಾಧಾನ ಆದಂಗೆ ಕಾಣಿಸ್ತಾ ಇಲ್ಲ. ನಮ್ಮ ಅವಶ್ಯಕತೆ ಇಲ್ಲ ಅನ್ನುವ ರೀತಿಯಲ್ಲೇ ಚೆಲುವರಾಯಸ್ವಾಮಿ ಟೀಮ್ ಮಾತನಾಡ್ತಾ ಇದೆ. ಹಾಗಾಗಿ ಒಂದು ಕಡೆ ಈಗಾಗಲೇ ಪಕ್ಷದಿಂದಲೇ ಉಚ್ಚಾಟನೆ ಮಾಡುವಂತಹ ಪ್ರಯತ್ನ ಕೂಡ, ಆ ರೀತಿಯಾದಂತಹ ಮಾತನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸೊ ಇವತ್ತು ಏನಾಗಬಹುದು? ಶ್ರೀನಿವಾಸ್ ಹಳಕಟ್ಟಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಈಗಾಗಲೇ 2ರಿಂದ 3 ಬಾರಿ ಸಭೆಯನ್ನ ನಡೆಸಲಾಗಿದೆ, ಆದ್ರೂ ಕೂಡ ಯಾವುದೇ ಸಮಾಧಾನ ಆದಂಗೆ ಈ ರೆಬೆಲ್ಸ್ ಕಾಣಿಸ್ತಾ ಇಲ್ಲ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಎಚ್ಚರಿಕೆಯನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ಪಕ್ಷದಲ್ಲಿ ಇರೋದೇ ಬೇಡ ಅಂತವರು ಅನ್ನುವ ರೀತಿಯಲ್ಲಿ. ಸೊ ಇವತ್ತೇನಾಗಬಹುದು? ಕವಿತಾ, ಇವತ್ತು ಮಂಡ್ಯದಲ್ಲಿ ಏನು ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ನಿಖಿಲ್ ಪರವಾಗಿ ಜಂಟಿ ಪ್ರಚಾರ ಸಭೆಯನ್ನು ಆಯೋಜಿಸಿದ್ದಾರೆ. ಈ ಸಭೆಯಲ್ಲಿ ಒಂದು ಅಸಮಾಧಾನಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಪಾಲ್ಗೊಳ್ತಾರಾ ಅಂತಕ್ಕಂಥ ಒಂದು ದೊಡ್ಡ ಪ್ರಶ್ನೆ ಇದೀಗ ಕಾಂಗ್ರೆಸ್ ನಾಯಕರನ್ನ ಮತ್ತು ಜೆಡಿಎಸ್ ನಾಯಕರನ್ನ ಕಾಡ್ತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಸುಮಲತಾಗೆ ಚೆಲುವರಾಯಸ್ವಾಮಿ, ನರೇಂದ್ರ ಸ್ವಾಮಿ ಮತ್ತು ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಇದ್ರೆ ಕಾಂಗ್ರೆಸ್ ಮುಖಂಡರಿದ್ದಾರೆ, ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಸಭೆಗಳನ್ನ ಮಾಡಿದ್ರು. ಸಭೆಗಳನ್ನ ಮಾಡಿ ಚೆಲುವರಾಯಸ್ವಾಮಿ ಮತ್ತು ತಂಡವನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ತಾವು ಸುಮಲತಾ ಪರವಾಗಿ ನಿಲ್ಬೇಡಿ, ನಿಖಿಲ್ ಪರವಾಗಿ ಪ್ರಚಾರ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಕೂಡ ಮಾಡಿದ್ರು. ಆದ್ರೆ ಅಂತಿಮವಾಗಿ ಅವರು ಒತ್ತಾಯಕ್ಕೆ ಮನಗಿರಲಿಲ್ಲ. ಬಳಿಕ ಕೊನೆಯದಾಗಿ ಒಂದು ಸಭೆಯನ್ನ ಏನ್ ಕರೆದಿದ್ರು. ಆ ಸಭೆಯ ಸಂದರ್ಭದಲ್ಲಿ ನಾವು ಮಂಡ್ಯದಲ್ಲಿ ಏನು ನೀವು ದೇವೇಗೌಡರು ಪ್ರಚಾರ ಕಾರ್ಯ ಮಾಡ್ತೀರಿ, ಆ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಳ್ತೇವೆ ಮತ್ತು 13 ನಡೆದಿರತಕ್ಕಂಥ ಒಂದು ರಾಹುಲ್ ಗಾಂಧಿ ಅವರ ಒಂದು ಸಮಾವೇಶದಲ್ಲಿ ಕೂಡ ನಾವು ಪಾಲ್ಗೊಳ್ತೇವೆ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಎಲ್ಲೋ ಒಂದ್ ಕಡೆ ನೆಪಕ್ಕೆ ಮಾತ್ರ ಇವತ್ತಿನ ಜಂಟಿ ಸಮಾವೇಶದಲ್ಲಿ, ಪ್ರಚಾರ ಸಮಾವೇಶದಲ್ಲಿ ಅವರು ಪಾಲ್ಗೊಳ್ತಾರೆ, ರಾಹುಲ್ ಗಾಂಧಿ ಅವರ ಸಮಾವೇಶದಲ್ಲಿ ಕೂಡ ಪಾಲ್ಗೊಳ್ತಾರೆ, ಆಮೇಲೆ ಮತ್ತೆ ಒಂದು ಪ್ರಚಾರದಿಂದ ದೂರ ಉಳಿತಾರೆ ಅಂತಕ್ಕಂಥ ಮಾಹಿತಿ ಕೂಡ ಆಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಳಕಟ್ಟಿ ಡೀಟೇಲ್ಸ್ಗೆ.